40 ಎದೆ ಸುತ್ತಳತೆಯ ಬ್ಲೌಸನ್ನು ಯಾವ ರೀತಿ ಈಸಿಯಾಗಿ ಕಟ್ ಮಾಡೋದು, ಶೋಲ್ಡರ್ ಡ್ರಾಪ್ ಆಗದೇ ಇರೋ ಥರ ಅನ್ನೋದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಇವ್ರದ್ದು ಲೆಂತ್ ಎಷ್ಟಿದೆ ಅಂತ ಮೊದಲಿಗೆ ಚೆಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನಾನು ಇಲ್ಲಿ ಇವ್ರಿಗೆ ಲೆಂತ್ 15.5 ಇಂಚ್ ಇಟ್ಟಿದ್ದೀನಿ. ಆನಂತರ ನೆಕ್ಕು 2.25 ಇಂಚ್ ಇಡ್ತಾಯಿದ್ದೀನಿ. ಹಾಗೆ ಶೋಲ್ಡರನ್ನು 3.25 ಇಂಚ್ ಇಡ್ತಾಯಿದ್ದೀನಿ. ಆನಂತರ ಆರ್ಮ್ ಹೋಲ್ ಡೌನು 6 ಇಂಚು ಇಡ್ತಾಯಿದ್ದೀನಿ. ಆನಂತರ ಚೆಸ್ಟ್ ಸೈಜ್ ಬಂದು 40, ಆದ್ದರಿಂದ ಅದರಲ್ಲಿ ಅರ್ಧ ಮಾಡಿ 4 ಭಾಗ ಮಾಡಿಬಿಟ್ಟು 10 ಇಡ್ತಾಯಿದ್ದೀನಿ. ಎಕ್ಸ್ಟ್ರಾ 2 ಇಂಚು. ನಂತರ ವೇಸ್ಟ್ ಲೆಂತ್ ಇವರಿಗೆ ಎಷ್ಟು 35.5 ಇತ್ತು, ಅದನ್ನು 4 ಭಾಗ ಮಾಡಿ ಅದಕ್ಕೆ 1 ಇಂಚ್ ಸೇರಿಸಿ ಇಟ್ಟಿದ್ದೀನಿ. ಆನಂತರ ಇದನ್ನು ಎರಡನ್ನು ಜಾಯಿಂಟ್ ಮಾಡಿದ್ದೀನಿ. ಆನಂತರ ನೆಕ್ ಡೀಪ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಇಡ್ತಾಯಿದ್ದೀನಿ. 40 ಸುತ್ತ ಅಳತೆ ಆದ್ದರಿಂದ ಇವರಿಗೆ ಇಲ್ಲಿ ನಾನು 1/4 1/2 ಅಷ್ಟು ಇಟ್ಟಿದ್ದೀನಿ ಈ ರೀತಿ. ಆನಂತರ ಈಗ ಅವರ ಆರ್ಮೋಲನ್ನು ಚೆಕ್ ಮಾಡುವ ಎಷ್ಟಿದೆ ಅಂತ. ಇವರಿಗೆ ನಾನು ಮೊದಲಿಗೆ 6.5 ಇಟ್ಟಿರ್ತೀನಿ. ಆನಂತರ ಚೆಕ್ ಮಾಡಿ ಇನ್ನು ಅಡ್ಜಸ್ಟೇಬಲ್ ಮಾಡ್ತೀನಿ. 9.5 ಬರಬೇಕು ಇವರಿಗೆ. ಈಗ ಚೆಕ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಬರ್ತಾಯಿದೆ ನೋಡಿ. 9.5 ಸರಿಯಾಗಿದೆ. ನಾನು ಇಟ್ಟಿರುವಂಥದ್ದು 6.5 ಇಟ್ಟಿದ್ದೀನಿ. 6.5 ಕರೆಕ್ಟಾಗಿದೆ. ಹಾಗಾಗಿ ಇದು ಕರೆಕ್ಟಾಗಿದೆ. ನನಗೆ ಆರ್ಮ್ ಹೋಲ್ ರೌಂಡ್ ಕರೆಕ್ಟಾಗಿ ಬರ್ತಾಯಿದೆ. ನಿಮಗೆ 1 ಬಾರಲ್ಲ 2 ಬಾರಿ ಚೆಕ್ ಮಾಡಿ ತೋರಿಸಿದ್ದೀನಿ. ಆರ್ಮ್ ಹೋಲ್ ರೌಂಡು ಕರೆಕ್ಟಾಗಿ ಬರ್ತದೆ. ಇಲ್ಲಿಂದ 1/2 ಇಂಚು ಈ ರೀತಿ ಕೆಳಗಡೆ ಸ್ಟಿಚಿಂಗಿಗೋಸ್ಕರ ಹೋಗುತ್ತಲ್ಲ, ಈ ಕಡೆಯಿಂದ ಕ್ರಾಸಾಗಿ 1/2 ಇಂಚು ಕಟ್ ಮಾಡಿ ತೆಗಿಬೇಕು. ಆನಂತರ ನೋಡಿ, ಇಲ್ಲಿಂದ ಇವರಿಗೆ ನೆಕ್ ಡೀಪ್ ಎಷ್ಟು ಅಂದರೆ ಇವ್ರದ್ದು 5 ಇಂಚು ಉದ್ದ ಬೇಕು ಇವರಿಗೆ ಹಿಂದ್ಗಡೆ. ಅಲ್ಲಿಂದ ಅವರಿಗೆ ಅಗಲಕ್ಕೆ ನಾನು 3 ಇಂಚ್ ತಗೊಳ್ತಾ ಇದ್ದೀನಿ. ಆನಂತರ ಮೇಲೆ 2.25 ಅಥವಾ 2.5 ಬಿಟ್ಟಿಟ್ಕೊಂಡಿರಬೇಕು ನೆಕ್ ಡೀಪು. ನೆಕ್ ನೋಡಿ ಈ ರೀತಿ ಕಟ್ ಮಾಡಬೇಕು. ಆಯಿತು. ಇವರಿಗೆ ನೆಕ್ ಬಂದು 2.5 ಇಂಚ್ ತಿಳ್ಕೊಂಡಿದ್ದೀನಿ. ಶೋಲ್ಡ್ರ್ ಬಂದು 3.25 ಇಂಚು. ಆನಂತರ ಬೆನ್ನ ಡೀಪ್ ಬಂದು ಇವ್ರಿಗೆ 15ರಲ್ಲಿ 10 ಇಂಚು ಡೀಪ್ ತೊಗೊಳ್ಬೇಕಾಗತ್ತೆ. ಇವರು ನೆಕ್ ಡೀಪು 10 ಇಂಚ್ ಹಾಕ್ತಾರೆ. 5 ಇಂಚು ಅವರಿಗೆ ರೆಡಿ ಇರಬೇಕು ಬೆನ್ನ ಹಿಂದುಗಡೆ ಇರೋ ಪಾರ್ಟು. ಇಷ್ಟು ತುಂಬಾ ಸಿಂಪಲಾಗಿ ಕಟ್ ಮಾಡೋದು. ಈಸಿಯಾಗಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ಥರ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಆನಂತರ ಫ್ರಂಟ್ ಪಾರ್ಟ್ ಕಟ್ ಮಾಡಲಿಕ್ಕೋಸ್ಕರ ಓಪನ್ ಸೈಡ್ ಇದೆಯಲ್ಲ, ಅದು ನಮ್ಮ ಕಡೆ ಇರಬೇಕಾಗತ್ತೆ. ಇಲ್ಲಿಂದ 1/2 ಇಂಚು ಬಿಟ್ಕೊಳ್ತಾ ಇದ್ದೀನಿ ಓಪನ್ ಸೈಡು. ಅದು ಹುಕ್ಸ್ ಪಟ್ಟಿ ಮತ್ತು ಕಾಜೆ ಪಟ್ಟಿ ಹೊಲಿಲಿಕ್ಕೋಸ್ಕರ. ಇಲ್ಲೂ ಸಹ ನಾನು ಮುಂದುಗಡೆ ನೆಕ್ಕಿಗೆ 2.5 ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 3.25 ತೆಗೆದುಕೊಂಡಿದ್ದೀನಿ. ಇಲ್ಲಿಂದ ನಮ್ಮ ಆರ್ಮ್ ಹೋಲ್ ರೌಂಡು ಡೌನಿಂಗು 6.5 ಇಂಚು. ಇನ್ನೊಮ್ಮೆ ನಾನು ಸರಿಯಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಟಿಂಗ್ ಮಾಡುವಾಗ ಒಮ್ಮೆಲೆಲ್ಲ 1-2 ಬಾರಿ ಚೆಕ್ ಮಾಡಿ ಮಾಡಬೇಕಾಗತ್ತೆ. ಒಮ್ಮೆಲೆ ಕರೆಕ್ಟಾಗಿದ್ದರೂ ಸಹ ಮತ್ತೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡಿ ನೋಡಬೇಕು. ಇಲ್ಲಿ 6.5 ಫ್ರಂಟ್ ಡೀಪು, ಅಲ್ಲಿಗೆ ಒಂದು ಶೇಪ್ ಹಾಕಿ ಒಂದು ರೌಂಡ್ ಶೇಪನ್ನು ಹಾಕ್ಕೊಳ್ತೀನಿ. ಇದು ಫ್ರಂಟ್ ನೆಕ್ ಆಯಿತು. ಇವಾಗ ಕರೆಕ್ಟಾಗಿ ಬರಲಿ ಅಂತ ಇನ್ನೊಂದು ಸಲ ಚೆಕ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಿಂದ್ಗಡೆ 10 ಇಟ್ಟರೆ ಮುಂದುಗಡೆ 10.5, ಯಾಕಂದರೆ 1/2 ಇಂಚ್ ನಮಗಿಲ್ಲಿ ಟಕ್ಸ್ ಹೊಲಿಲಿಕ್ಕೋಸ್ಕರ ಹೋಗ್ತದೆ. ಹಾಗಾಗಿ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. 10.5 ಪ್ಲಸ್ 2 ಇಂಚು ಎಕ್ಸ್ಟ್ರಾ. ಇಲ್ಲಿಂದ ಒಂದು ಫ್ರಂಟ್ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. 1/4 ಇಂಚ್ ಒಳಗಡೆ ತಂದು ಈ ರೀತಿಯಾಗಿ ಅಲ್ಲಿ 1/4 ಇಂಚ್ 1.5 ಇಂಚ್ ಇಟ್ಟರೆ 1/2 ಇಂಚ್ ಅಥವಾ 3/4 ಇಂಚ್ ಕಡಿಮೆ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲೊಂದು 3/4 ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಆನಂತರ ಫ್ರಂಟ್ ನಾವು ಬ್ಯಾಕ್ ಲೆಂತ್ ಎಷ್ಟು ಇಡ್ತೀವಲ್ಲ ಅಷ್ಟೇ ಫ್ರಂಟ್ ಲೆಂತಿಗೂ ಇಡಬೇಕಾಗತ್ತೆ. ಇಲ್ಲಿ ನಾನು ಬ್ಯಾಕಲ್ಲಿ 15.5 ಇಂಚ್ ತೆಗೆದುಕೊಂಡಿದ್ದೀನಿ. ಹಾಗೆ ಫ್ರಂಟಲ್ಲೂ ನಾನು 15.5 ತೆಗೆದುಕೊಳ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಇಡುವಾಗಲೇ ಫ್ರಂಟಲ್ಲಿ ಕಡಿಮೆ ಇಟ್ಬಿಡ್ತಾರೆ. ನಾನೇನು ಮಾಡ್ತೀನಿ, ಬ್ಯಾಕ್ ಎಷ್ಟು ಇಟ್ಟಿದ್ದೀನಿ ಅಷ್ಟನ್ನೇ ಇಟ್ಕೊಂಡು ಬ್ರೆಸ್ಟ್ ಪಾಯಿಂಟ್ ಆಧಾರದ ಮೇಲೆ ಆಮೇಲೆ ಅದು ಎಕ್ಸ್ಟ್ರಾ ಇರೋ ಬಟ್ಟೆನ ಕೆಳಗಡೆ ಬಿಟ್ಟುಬಿಡ್ತೀನಿ. ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಆನಂತರ ಇವರಿಗೆ ಬ್ರಷ್ ಪಾಯಿಂಟ್ ಎಷ್ಟು ಅಂತ ಮಾರ್ಕ್ ಮಾಡ್ತಾಯಿದ್ದೀನಿ. ಬ್ಲೌಸಲ್ಲಾದ್ರೂ ತೆಗೆದುಕೊಳ್ಬೋದು ಅಥವಾ ಬಾಡಿ ಮೆಜರ್ಮೆಂಟಲ್ಲಾದ್ರೂ ತೆಗೆದುಕೊಳ್ಬೋದು. ಇಲ್ಲ 10.5ಇಂದ ಕಡೆಗೆ 3 ಇಂಚು ಕೆಳಗಡೆ ತೆಗೆದುಕೊಂಡೆ ನೋಡಿ. ಈಗ ಬ್ರಷ್ ಪಾಯಿಂಟು ಗುರ್ತು ಮಾಡಾಯಿತು. ಆನಂತರ ಇಲ್ಲಿಂದ 2ವರೆಗೆ ಈ ಕಡೆ 2 ಇಂಚಿನ ಟಕ್ಸ್ ಸಾಕು ಇವರಿಗೆ ಅಂತ ಅಷ್ಟು ಇಡ್ತಾಯಿದ್ದೀನಿ.
ನೋಡಿ ಈ ರೀತಿ ಒಂದು 1/4 ಇಂಚ್ ಶೇಪ್ ಹಾಕ್ಕೊಳ್ಬೇಕಾಗತ್ತೆ. ಈ ಕಡೆ 3 ಇಂಚು, ಆ ಕಡೆ 2.5 ಇಂಚು ಕ್ರಾಸ್ ಬೆಲ್ಟ್ಗೋಸ್ಕರ. ಎಲ್ಲ ಅಳತೆಗೂ ಇಷ್ಟೇ ಬರುತ್ತೆ ಅಂತ ಏನಿಲ್ಲ. ಕೆಲವೊಬ್ಬರು ಕ್ರಾಸ್ ಬೆಲ್ಟನ್ನು ಚಿಕ್ಕದಾಗಿ ಕೇಳ್ಬೋದು. ಕ್ರಾಸ್ ಬೆಲ್ಟ್ ಚಿಕ್ಕದಾಗಿ ಕೇಳಿದಾಗೆ ನೀವು ಚಿಕ್ಕದಾಗಿ ಮಾಡ್ಬೋದು, ಇಲ್ಲಾಂದರೆ ಇಷ್ಟನ್ನೇ ಮಾಡ್ಬೋದು. ಮ್ಯಾಕ್ಸಿಮಮ್ ಈ ಕಡೆ 3, ಆ ಕಡೆ 2.5 ಇಂಚ್ ಇಟ್ಟರೆ ಸರಿ ಹೋಗುತ್ತೆ. ಆನಂತರ 4 ಇಂಚು ಮತ್ತು 3.5 ಇಂಚಿಂದ ಕ್ರಾಸ್ ಬೆಲ್ಟನ್ನು ತೆಗಿಬೋದು. ಇವಾಗ ಟಕ್ಸ್ ಮಾರ್ಕಿಂಗು ಎಲ್ಲ ಕಡೆಗೂ 2 ಇಂಚು ಗ್ಯಾಪ್ ಬರೋ ಥರ ಟಕ್ಸನ್ನು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾವು ಎಲ್ಲೆಲ್ಲಿ ಮಾರ್ಕಿಂಗ್ ಮಾಡಿದ್ದೀವಲ್ಲ, ಮಾರ್ಕಿಂಗ್ ಪಾಯಿಂಟ್ ಮೇಲೆ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಕಟ್ಟಿಂಗನ್ನು ಮಾಡ್ಬೋದು. ನಿಮಗೇನಾದರೂ ನಾನು ಹೇಳೋದು ಫಾಸ್ಟ್ ಆಗುತ್ತೆ ಅಥವಾ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ಇನ್ಯಾವ ರೀತಿ ಹೇಳಬೇಕು ಅನ್ನೋದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದೇ ರೀತಿ ಮಾಡ್ತೀನಿ. ಇವಾಗ ಫ್ರಂಟಿಗೆ ಇವರಿಗೆ 6.5 ತೆಗೆದುಕೊಂಡಿದ್ದೀನಿ, ಯಾಕಂದರೆ ಇವರಿಗೆ ಸ್ವಲ್ಪ ಡೀಪ್ ಕಡಿಮೆ ಆಗ್ತಾರೆ ಮತ್ತು ಹೆವಿ ಚೆಸ್ಟ್ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸ್ ಇರುತ್ತೆ. ಅಂಥ ಟೈಮಿಗೆ ಸ್ವಲ್ಪ ಡೀಪನ್ನು ಕಡಿಮೆ ಮಾಡ್ಬೋದು. ನೋಡಿ, ಕರೆಕ್ಟಾಗಿ ಆರ್ಮ್ಹೋಲ್ ರೌಂಡನ್ನು ಚೆಕ್ ಮಾಡಿಬಿಟ್ಟು ಕಟ್ ಮಾಡಬೇಕಾಗುತ್ತೆ. ಆವಾಗ ಬ್ಲೌಸು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ಕಡೆ ಟಕ್ಸ್ ಹಾಕೊಳ್ಳಿ, ಒಂದೊಂದು ನಾಚನ್ನು ಹಾಕಿಟ್ಕೊಳ್ತೀನಿ ಅಲ್ಲಿಗೆ ಟಕ್ಸ್ ಬರಬೇಕು ಅಂತ. ಹೊಗ್ಸ್ಪಟ್ಟಿ ಕಾಜಾಪಟ್ಟಿ ಇಟ್ಟಿರೋದು ಸ್ವಲ್ಪ ನಾನಿಲ್ಲಿ ಕರೆಕ್ಟಾಗಿರಲಿ ಅಂತ ಕಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಟಕ್ಸ್ ಬರಬೇಕು ನೋಡಿ, ಅಲ್ಲೆಲ್ಲ ಒಂದೊಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾನೇನು ಮಾಡ್ತೀನಿ, ಸ್ಲೀವ್ಸ್ ಪಾರ್ಟನ್ನು ಕಟ್ ಮಾಡಿ ತೆಗಿತೀನಿ. ಇವರಿಗೆ ಸ್ಲೀವ್ಸಿಗೆ ಬಟ್ಟೆ ಇದು ಸಾಲೋದಿಲ್ಲ, ಸ್ವಲ್ಪ ಅಟ್ಯಾಚಿಂಗ್ ಬರುತ್ತೆ, ಅದನ್ನು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತೀನಿ. ಸ್ಲೀವ್ಸ್ ಫುಲ್ ರೆಡಿ 10 ಇಂಚ್ ಬೇಕು, 9.5 ಇಂಚ್ ಬೇಕು. ಹಾಗಾಗಿ ನಾನಿಲ್ಲಿ 10.5 ಇಂಚನ್ನು ಇಟ್ಕೊಳ್ತಾ ಇದ್ದೀನಿ, 1 ಇಂಚ್ ಎಕ್ಸ್ಟ್ರಾ. ಸ್ಲೀವ್ಸ್ ಲೆಂತ್ ಎಷ್ಟಿದೆಯಲ್ಲ ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಆನಂತರ ಇಲ್ಲಿ 3.5 ಇಂಚು ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸ್ ರೌಂಡ್ ಬಂದು ಇವರಿಗೆ 6 ಇಂಚು ಬೇಕು ಕೆಳಗಡೆ. ಹಾಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗನ್ನು ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಕೊಡಬೇಕಾಗತ್ತೆ, ಪ್ಯಾಚ್ ಮಾಡಬೇಕಾಗತ್ತೆ. ಆನಂತರ ನಾನೇನು ಮಾಡಿದ್ದೀನಿ, ಇಲ್ಲಿ ಒಂದು ಸೈಡ್ ಪ್ಯಾಚ್ ಕೊಟ್ಟರಾಯಿತು ಅಂತ ಈ ರೀತಿ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ನೀವು ನೋಡ್ಕೊಳ್ಬೇಕು, 2 ಸೈಡ್ ಪ್ಯಾಚ್ ಮಾಡ್ಕೊಳ್ಳೋದ, ಒಂದು ಸೈಡ್ ಪ್ಯಾಚ್ ಕೊಡೋದ ಅಂತ. ನಾನಿಲ್ಲಿ ಆನಂತರ ಅನಿಸ್ತು ನನಗೆ ಒಂದು ಸೈಡ್ ಪ್ಯಾಚ್ ಕೊಡುವ ಅಂತ. ಹಾಗಾಗಿ ನಾನಿಲ್ಲಿ ಒಂದು ಸೈಡ್ ಪ್ಯಾಚ್ ಕೊಡಲಿಕ್ಕಾಗಿ ಈ ರೀತಿ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಗಾಗುತ್ತೆ. ಈಗ ನಾವು ಒಂದು ಸೈಡ್ ಪ್ಯಾಚ್ ಮಾಡ್ಕೊಂಡ ನಂತರ ಇದು ಇಲ್ಲಿಗಾಗುತ್ತೆ. ಫಸ್ಟ್ ಇರೋ ಗೆರೆ ಅಲ್ಲ, ಫಸ್ಟ್ ಇರೋ ಗೆರೆ ನಾನು ಫುಲ್ಲಾಗಿ ಇಟ್ಕೊಂಡಾಗಿತ್ತು. ಈಗ ಖಾಲಿ ಒಂದು ಸೈಡ್, ಫ್ರಂಟ್ ಸೈಡ್ ಮಾತ್ರ ಪ್ಯಾಚ್ ಕೊಟ್ಕೊಂಡ್ರೆ ಆಯಿತು. ನಾನಿವಾಗ ಕಟ್ ಮಾಡಿ ತೆಗಿತಾ ಇಲ್ಲ, ಆನಂತರ ಪ್ಯಾಚ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, 3.5 ಇಂಚು ಡೌನಿಂಗು, ಅದರಲ್ಲಿ ಸರಿ ಅರ್ಥ ಮಾಡಿಕೊಂಡು ಇವಾಗ ಒಂದು ಶೇಪ್ ಹಾಕಿ ಸ್ಲೀವ್ಸನ್ನು ತುಂಬ ಈಸಿಯಾಗಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲೂ ತೋರಿಸಿದ್ದೀನಿ ನಿಮಗೆ, ಸ್ಲೀವ್ಸ್ ಕಟ್ಟಿಂಗನ್ನೇ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಇಲ್ಲಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಮಾರ್ಕಿಂಗನ್ನು ಹಾಕ್ಕೊಂಡು ಮೊದಲಿಗೆ ಏನು ಮಾಡಬೇಕು, ಸರಿ ಅರ್ಧ ತೊಗೊಳ್ಬೇಕು ನಾವು ಸ್ಲೀವ್ಸ್ ಡೌನಿಂಗ್ ತೊಗೊಂಡಿದ್ರಲ್ಲಿ. ಆ ನಂತರ ಇಲ್ಲಿಂದ ಆರ್ಮ್ಹೋಲ್ ಇದು ಮಾಡ್ತೀವಲ್ಲ, ಅಲ್ಲಿಂದ ಅಲ್ಲಿಗೆ ಮಡಿಸಿಟ್ಟು ಟೇಪಲ್ಲಿ ಕರೆಕ್ಟ್ ಅದರದ್ದು ಮಧ್ಯದಲ್ಲಿ ತಗೊಂಡು ಈ ರೀತಿ ಒಂದು ಶೇಪನ್ನು ಹಾಕಬೇಕು. ನಾನಿಲ್ಲಿ ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಲ್ಲ, ನಾನು ಪ್ರತಿ ಬಾರಿ ಹೇಳ್ತೀನಿ, ನಾನು ಯಾವಾಗಲೂ ಫ್ರಂಟ್ ಶೇಪನ್ನು ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ. ನನಗದು ಅದೇ ಥರ ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ಇಲ್ಲಿ ನಾನು ಸ್ಲೀವ್ಸನ್ನು ಕಾರ್ನರಾಗಿ ಕಟ್ ಮಾಡ್ತಾ ಇಲ್ಲ, ಅಟ್ಯಾಚ್ ಮಾಡಿ ಆನಂತರ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇದ್ರದ್ದು ಕಟಿಂಗ್ ವಿಡಿಯೋ ಮಾಡಿಲ್ಲ, ಸ್ಟಿಚಿಂಗ್ ಆಗಿ ಬ್ಲೌಸ್ ವೇರ್ ಮಾಡಿಯೂ ಸಹ ಆಗಿದೆ. ಆಯಿತು, ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡುವ. ಕ್ರಾಸ್ ಬೆಲ್ಟ್ ಕಟ್ ಮಾಡಲಿಕ್ಕೋಸ್ಕರ ನೋಡಿ, ಈ ಕಡೆ 4 ಇಂಚ್ ಇಡ್ತಾ ಇದ್ದೀನಿ. ಅಂದರೆ ನಾವಲ್ಲಿ 3 ಇಂಚ್ ಬಿಟ್ಟಿದ್ದೀವಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ, ಹಾಗಾಗಿ 4 ಇಂಚ್ ಬಿಡ್ತಾ ಇದ್ದೀನಿ.
ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಟಕ್ಸ್ ಹೊಲಿಯೋಕ್ಕೆ ಬಿಟ್ಟು ಇಲ್ಲಿಂದ ನೋಡಿ 3.5 ಬರ್ತಾ ಇದೆ. ಹಾಗೆ ಈ ಕಡೆ ನಾವೀಗ ಟಕ್ಸ್ ಹೊಲಿಯುವ ಪಾರ್ಟನ್ನು ಬಿಟ್ಟು ಉಳಿದಿರೋದನ್ನು ಕೌಂಟ್ ಮಾಡಿ ಲೆಕ್ಕ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಕಟ್ ಮಾಡಿದರೆ ಆಯಿತು. ನಿಮಗೇನಾದರೂ ಸರಿಯಾಗಿ ಬರಲ್ಲ ಅಂದರೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಸಹ ಇಟ್ಕೊಂಡಿರ್ಬೋದು. ಆನಂತರ ಕತ್ತರಿಸಾಕ್ಬೋದು. ಈ ಕಡೆ 3.5 ಇಂಚ್ ಇಟ್ಕೊಂಡಿದ್ದೀನಿ, ಇಲ್ಲಿ ಫಸ್ಟಿಗೆ 4 ಇಂಚ್ ಇಟ್ಟಿದ್ದೀನಿ. ಈ ರೀತಿಯಾದ ಒಂದು ಶೇಪ್ ಕೊಟ್ಕೊಂಡ್ರೆ ಇಷ್ಟೇ ಸಿಂಪಲಾಗಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಬೋದು. ತುಂಬ ಈಸಿ ಮತ್ತು 2 ಮಿನಿಟಲ್ಲೆಲ್ಲ ಕಟ್ ಆಗೋಗುತ್ತೆ ಈ ಥರ ನಾವು ಮಾಡಿದರೆ. ಆಯಿತು, ಕ್ರಾಸ್ ಬೆಲ್ಟ್ ಸಹ ಕಟ್ಟಿಂಗ್ ಆಯಿತು. ಈಗ ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್, ಸ್ಲೀವ್ಸ್ ಮತ್ತು ಕ್ರಾಸ್ ಬೆಲ್ಟ್ ಇಷ್ಟು ಕಟ್ಟಿಂಗ್ ಮಾಡಾಯಿತು. ಇವಾಗ ಇದರಲ್ಲಿ ನಮಗೆ ಬ್ಯಾಕ್ ಪಟ್ಟಿ ಹೊಲಿಲಿಕ್ಕೆ, ಹುಕ್ಸ್ ಪಟ್ಟಿ ಹೊಲಿಲಿಕ್ಕೆ ಎಲ್ಲದಕ್ಕೂ ಬಟ್ಟೆ. ಆನಂತರ ಇದು ಮೇನ್ ಫ್ಯಾಬ್ರಿಕನ್ನು ಐರನ್ ಮಾಡಿ ತಗೊಳ್ಬೇಕು. ನಾನಿಲ್ಲಿ ಐರನ್ ಮಾಡಿದ್ದೀನಿ, ಆದರೂ ಸಹ ಅದು ಮತ್ತೆ ಹಾಗೆ ಆಗಿದೆ. ತಿರ್ಗಿ ಮತ್ತೆ ಸ್ಟಿಚಿಂಗ್ ಮಾಡುವಾಗ ಮತ್ತೆ ಐರನ್ ಮಾಡಿ ಮಾಡ್ತೀನಿ. ಇವಾಗ ಸ್ಲೀವ್ಸಿಗೆ 4 ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಲೀವ್ಸ್ ಕಟ್ ಮಾಡಿರುವ ಪಾರ್ಟನ್ನು ಇಟ್ಕೊಂಡ್ರೆ ಆಯಿತು. ಆನಂತರ ಫ್ರಂಟ್ ಪಾರ್ಟನ್ನು ಕಟ್ಟುವಾಗ ಬ್ಯಾಕಲ್ಲಿ ಬ್ಯಾಕ್ ಪಾರ್ಟನ್ನು ಇಟ್ಟು ಕಟ್ ಮಾಡಿದರೆ ಆಯಿತು. ಇವಾಗ ಫ್ರಂಟನ್ನು ಕಟ್ ಮಾಡಿದ್ದೀನಲ್ಲ ಅದನ್ನು ಸಹ ಈ ರೀತಿ ಇಟ್ಟು ಅಡ್ಜಸ್ಟ್ ಮಾಡಿ ಕಟ್ ಮಾಡಿದರೆ ಆಯಿತು. ಬಟ್ಟೆನ ಅಡ್ಜಸ್ಟ್ ಮಾಡಿ ಸ್ಲೀವ್ಸಿಗೆ ಸ್ವಲ್ಪ ಜಾಯಿಂಟ್ ಅನ್ನೋದು ಬಂದಿದೆ, ಅದನ್ನು ಸ್ಟಿಚಿಂಗ್ ಮಾಡುವಾಗ ಅಡ್ಜಸ್ಟ್ ಮಾಡಿ ಕಟ್ ಮಾಡಿದರೆ ಆಯಿತು. ಈಗ ಕ್ರಾಸ್ ಬೆಲ್ಟನ್ನು ಇಟ್ಟು ಕಟ್ ಮಾಡಿದ್ರೆ ಮುಗಿದು. ಎಕ್ಸ್ಟ್ರಾ ಇರೋದರಲ್ಲಿ ಪೈಪಿಂಗ್ ಆಗಬೇಕು, ಬಟನ್ ಪಟ್ಟಿ ಹೊಲಿಯೋಕ್ಕೆ ಬಟ್ಟೆ, ಆನಂತರ ಸ್ಲೀವ್ಸಿಗೆ ಜಾಯಿಂಟ್ ಇಷ್ಟನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.